ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ. ಹಾಯ್ ವಾಯ್ಸ್ ಜರಿ ಬಂದ್ಬಿಟ್ಟು ಕಾಲ್ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿತ್ತು. ನಮ್ಮಮ್ಮ ನೈಟು ಬಿಗ್ ಬಾಸ್ ನೋಡಿಲ್ಲ, ಮಮ್ಮಿ ಕೊಟ್ಟಿದ್ದು ಕಾಸು ಚಪ್ಪಲಿ. ಹಾಯ್ ಮಗುಗೇನೋ ಆಗ್ಬಿಡ್ತೈತೆ ಇದನ್ನೇ ಹೇಳ್ತಾರೆ ಹೊರತು ನಿನ್ಗೆ ಏನಾಗೈತೆ ಏನಾಗ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ ಅಂತ ಹೇಳಿದ್ರೆ ಥಂಡು ಏನಂತ ಪಾಪ ಇದೆಲ್ಲ ಟಿಶ್ಯೂ ಕ್ಲೀನ್ ಚೇಳ ಅಂತ ಅನ್ಕೊಂಡು ಭಯ ಬಿದ್ದೆ. ನೋಡಿ ಸುಣ್ಣ ಎಲ್ಲ ಹಾಕಿದಾರೆ ನಮ್ಮ ಅಮ್ಮ ಕಾಲ್ಗೆ ಈ ಥರ. ಥ್ಯಾಂಕ್ ಗಾಡ್ ಚೆನ್ನಾಗಿ ಮಳೆ ಬರ್ತಿದೆ. ಮೇಲೆ ನಂಗೆ ಇನ್ನಾಡು ಬಂದ್ಬಿಟ್ಟು ಇಷ್ಟಪ್ಪ ಜರಿ ನನ್ನ ಕಾಲು ಸುತ್ಕೊಂಡಿದ್ದ. ಚಪ್ಪಲಿ ಕಲೆಕ್ಷನ್ಸ್ ಹಾಕ್ತಾರೆ, ಶೂ ಕಲೆಕ್ಷನ್ಸ್ ಹಾಕ್ತಾರೆ, ಎಲ್ಲನೂ ಹಾಕ್ತಾರೆ. ತುಂಬ ಅಂದರೆ ತುಂಬ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಶೂಟ್ ಮಾಡಿದ್ನ ಅಂತ ಕಾಮನ್ ಬಿಲ್ ಕೂಡ ಬಂದಿದೆ. ನಾನು ಬೇರೆ ಅನ್ಬೇಕಾ ಅನ್ನೋದು ಬಂತ. ಟೇಸ್ಟ್ ಇಲ್ಲ, ಬೆಂದಿಲ್ಲ, ಇಷ್ಟಪ್ಪ ಜಾಮೂನ್. ಈಗ ಪಲಾವ್ ರೆಡಿ ಇದೆ. ಕುಕ್ ಮಾಡ್ತೀನಿ, ಆಮೇಲೆ ಸ್ಕ್ವಾಟ್ಸ್ ಮಾಡ್ತೀನಿ, ಆಮೇಲೆ ಮಲಾಸನ ಒಂದು 2 ನಿಮಿಷ ಬಟರ್ಫ್ಲೈ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಸೀರಿಯಸ್ಲಿ ನನಗೂ ಕೂಡ ಗೊತ್ತಿಲ್ಲ ಏನು ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ಯಾವ ಥರ ಕಂಟಿನ್ಯೂ ಆಗುತ್ತೆ, ಏನೇನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ. ಮಹಾಲಯ ಅಮಾವಾಸ್ಯೆ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಇದು ಮಹಾಲಯ ಅಮಾವಾಸ್ಯೆ ದಿನ ವ್ಲಾಗ್ ಮಾಡ್ತಿರೋದು. ಈವ್ನಿಂಗ್ ಒಂದು 4-5 ಗಂಟೆ ಕರೆಕ್ಟಾಗಿ ಈವ್ನಿಂಗು. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೂರ್ಯಗ್ರಹಣವೂ ಇದೆ. ಸೊ ಅದು ನಮ್ಮ ಇಂಡಿಯಾಗೆ ಗೋಚರ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಅದು ಇರೋದು ನೈಟ್ 10:30 ಮೇಲೆ 3 ಗಂಟೆ 3:30 ಸಮಥಿಂಗ್ ಆ ಥರ ಟೈಮಲ್ಲಿ. ಸೊ ಇವಾಗೆಲ್ಲ ಏನು ಗ್ರಹಣ ಇಲ್ಲ. ಸೊ ಫ್ರೆಶ್ ಅಪ್ ಆಗಿದ್ದೀನಿ, ಮನೇಲಿ ದೇವ್ರ ಪೂಜೆ ಕೂಡ ಆಯಿತು. ಸೊ ಅದು ಕೂಡ ನೋಡಿ ಮತ್ತು ಏನೇನೆಲ್ಲ ವ್ಲಾಗ್ ನನಗೆ ಇನ್ನೂ ಕಂಟೆಂಟ್ ಇಟ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿಲ್ಲ. ಸೊ ಅದೇ ಥರ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್ ನಂಗೆ ತುಂಬ ಮೋಟಿವೇಟ್ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಪವರ್ ಬರುತ್ತೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಆಗ್ತಾಯಿತ್ತು. ಆದರೆ ಇವತ್ತು ಬಂದು ಅಂದರೆ ಮಹಾಲಯ ಅಮಾವಾಸ್ಯೆ ದಿನ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲದು ಸ್ನಾನ ಆಗೋಷ್ಟರಲ್ಲಿ ಈವ್ನಿಂಗೇ ಸ್ನಾನ ಮಾಡ್ಕೊಂಡಿದ್ದು. ಬಿಕಾಸ್ ಅವತ್ತು ತುಂಬ ಬಿಸಿಲಿತ್ತು, ಕೆಲಸನೂ ಇನ್ನೂ ಕೂಡ ಆಗಿರಲಿಲ್ಲ ಮತ್ತು ಕ್ಲೀನಿಂಗ್ ವರ್ಕ್ ಕೂಡ ಇತ್ತು. ಹಾಗೆಯೇ ಈವ್ನಿಂಗ್ ಟೈಮ್ ಸ್ನಾನ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಈವ್ನಿಂಗ್ ಟೈಮಿಗೆ ಪೂಜೆ ಮಾಡೋಣ ಅಂತೇಳಿ ಎಲ್ರದ್ದು ಸ್ನಾನ ಮುಗೀತು. ಸೊ ಇವಾಗ ಅಮ್ಮ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದಾರೆ ದೇವರಿಗೆ. ಇದು ನಾನು ಈವ್ನಿಂಗ್ ಸ್ನಾನ ಮಾಡಿಕೊಂಡು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿರೋದು. ತುಂಬ ದಿನ ಆದಮೇಲೆ ಜೋರಾಗಿ ಚೆನ್ನಾಗಿ ಮಳೆ ಬರ್ತಾಯಿದೆ. ಬೆಳಗ್ಗೆಯಿಂದ 1000 ಸರಿ ಅಂದ್ಕೊಂಡಿದ್ವಿ ನಾನು ಅಮ್ಮ, ಮಳೆ ಬರಲಿ ಅಂತ. ಕಾಣ್ತಿದ್ಯಾ? ಇದು ನಮ್ಮ ಮನೆ ಫ್ರಂಟ್. ಮಣ್ಣು ಘಮ್ ಅಂತ ಎಷ್ಟು ದಿನ ಆಗಿತ್ತು ಗೊತ್ತಾ. ಬೆಳಗ್ಗೆಯಿಂದ ಇರೋಕ್ಕೆ ಆಗಿಲ್ಲ ಮನೇಲಿ. ಫುಲ್ಲು ಸೆಕೆ, ಉಮ್ರ, ಬೆವರು. ಯಪ್ಪ ಇವತ್ತೆಲ್ಲ ಜಾಸ್ತಿ ಕಷ್ಟ ಅನಿಸ್ಬಿಡ್ತು. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ವಿ ಮಳೆ ಬರಲಿ ಅಂತ. ಆದರೆ ಆ ಬಿಸಿಲು ನೋಡ್ಬಿಟ್ಟು ಮಳೆ ಬರೋ ಹೋಪೇ ಇರಲಿಲ್ಲ. ಥ್ಯಾಂಕ್ ಗಾಡ್ ಚೆನ್ನಾಗಿ ಮಳೆ ಬರ್ತಿದೆ. ಜೋರಾಗಿ ಬಿದ್ದರೆ ಸ್ವಲ್ಪ ಹಬೆ ಕಮ್ಮಿ ಆಗ್ಬೋದು ಮನೆ ಒಳಗೆ. ಇದೇ ಥರ ಜೋರಾಗಿ ಬರಲಿ. ಅಪ್ಪ ನಮ್ಮ ಹಸ್ಬೆಂಡ್ ಎಲ್ಲ ಕಾಲ್ ಮಾಡಿದ್ರು, ಆಟೋದಲ್ಲಿ ಕುತ್ಕೊಳ್ಳೋಕೆ ಕೂಡ ಆಗ್ತಾರ, ಜಾಸ್ತಿ ಕಷ್ಟ ಆಗ್ತೈತೆ ಅಂತ ಹೇಳ್ಬಿಟ್ಟು. ಅಂತ ಖುಷಿ ಪಡೋ ಅಷ್ಟರಲ್ಲೇ ಹಾಗೇ ಸ್ವಲ್ಪ ಬಿದ್ದು ನಿಂತು. ಮತ್ತು ಎಷ್ಟು ಚೆನ್ನಾಗಿ ಬಿಸಿಲು ಬಂದೈತೆ. ಅಲ್ಲಿ ನೋಡಿ ಹಾಗೆ ಕಾಮನ ಬಿಲ್ ಕೂಡ ಬಂದಿದೆ. ಕಾಮನ ಬಿಲ್ ಮಂಡೆ ಬಿಸಿಲು ಜೊತೆಗೆ ಮಳೆ ಬಿದ್ದಿರೋದ್ರಿಂದ, ಮಳೆ ಜೊತೆಗೆ ಬಿಸಿಲು ಬಂದಿರೋದ್ರಿಂದ ಒಳ್ಳೆ ಲೈಟಾಗಿ ತಂಗಿದೆ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ ಅಂತ ಹೇಳಿದ್ರೆ ತಣ್ಣಕ್ಕಿದೆ. ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಅಳ್ಳಾಡ್ತೈತೆ. ಕೂದಲೆಲ್ಲ ಹರಾಡ್ತಿರೋ ಥರ ಖುಷಿಯಾಗುತ್ತೆ. ಎಷ್ಟು ಒಂಥರ ಫ್ರೆಶ್ ಅನಿಸುತ್ತೆ. ಅಂದರೆ ತುಂಬ ದಿನ ಆಗಿತ್ತು ಈ ಥರ ಒಂದು ಫ್ರೆಶ್ ವಾತಾವರಣ ಬಂದು.
ಆದರೆ ಇನ್ನೂ ಸ್ವಲ್ಪ ಜೋರಾಗಿ ಜಾಸ್ತಿ ಮಳೆ ಬಿದ್ದಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಅಂದರೆ ಮನೆ ಒಳಗೇನೂ ಸ್ವಲ್ಪ ಸಣ್ಣಕ್ಕಿರ್ತಿತ್ತು. ಬಟ್ ಮನೆ ಒಳಗೆ ಏನು ಅಬೆ ಇದೆ ಹಾಗೆ ಇದೆ ಅಬೆ. ನಮ್ಮಮ್ಮ ನೈಟು ಬಿಗ್ ಬಾಸ್ ನೋಡಿಲ್ಲ, ಇವಾಗ ನೋಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನೈಟ್ ಬಂದುಬಿಟ್ಟು ಫಸ್ಟ್ ಡೇ ಅಂದರೆ ಸೋಮವಾರ ನೋಡಿಬಿಟ್ಟು ಫುಲ್ಲು ತಲೆನೋವು ಬಂದುಬಿಟ್ಟು ಬೆಳಗ್ಗೆ ಎದ್ದೊಳಕ್ಕಾಗಿಲ್ಲಂತೆ, ಕೆಲ್ಸಕ್ಕೆ ಬೇರೆ ಹೋಗ್ತಾರೆ ಅಂದ್ಬಿಟ್ಟು ಇವಾಗ ಸಂಜೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಎಲ್ಲಮ್ಮ ಹಾಯ್ ಮಾಡಮ್ಮ, ಹಾಯ್ ಅನ್ನಮ್ಮ ಹಾಯ್ ವಾಯ್ಸ್ ನಾನು ಕೊಡ್ತೀನಿ. ಹಾಯ್ ಪಪ್ಪ ಹಾಯ್. ನೀನು ರೆಡ್ ಶರ್ಟ್ ಹಾಕೊಂಡು ಹೋಗ್ಬಿಟ್ಟಿದ್ಯಾ? ನಾನು ಹೆಂಗೆ ಕಾಣ್ತಾ ಇದ್ದೀನಿ? ಏಯ್ ಡವ್. ಇವಾಗ ಟೈಮು 5-6 ಗಂಟೆಲಿ ಬಿಸಿಲೈತಲ್ಲ ಪಪ್ಪ. ಬೆಳಗ್ಗೆಯಿಂದ ಎಷ್ಟು ಕಷ್ಟ ಆಯ್ತಲ್ಲ ಪಾಪ. ನನಗೆ ನಿಜ ಇರೋಕ್ಕೆ ಆಗಿಲ್ಲ. ನಮ್ಮ ಹಸ್ಬೆಂಡು ಏನಂತಾರೆ ಪಾಪ ಇದನ್ನು? ಟಿಶ್ಯೂ ಅದ್ರಲ್ಲಿ ಕ್ಲೀನ್ ಮಾಡ ಟಿಶ್ಯೂ ಅನ್ನೋದೇ ಮರ್ತೋಗಿದ್ದೀನಿ. ಓಹೋ ತಲೆಗೆ ಚೆನ್ನಾಗಿ ಹಚ್ಚಿದ್ಯಾ ಆಯಿಲು? ಒಂದಿಷ್ಟೇ ಹಚ್ಚಿದ್ದು, ಬಿಸಿಲಿಗೆ ಎಲ್ಲ ಮೆಲ್ಟ್ ಆಗಿ ಸರ್ ಬಾಬಾ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಡು. ಎಷ್ಟು ಚೆನ್ನಾಗೈತಪ್ಪ ಇವತ್ತು ನನಗೆ ಫ್ರೆಶ್ ಆಗಿ. ಪಾಪ ಅಪ್ಪ ಓ ಸ್ವಲ್ಪನೂ ಬಸ್ರಿಂಗ್ಸ್ ಇದ್ದಾಳೆ, ಸ್ವಲ್ಪ ಹುಷಾರಾಗಿ ಹೋಗೋಣ ಅನ್ನೋದು ಏನಾದರೂ ಆಯ್ತಾ? ಮಮ್ಮಿ ಕೊಟ್ಟಿದ್ದು ಕಾಸು ಚಪ್ಪಲಿ. ಯಾರಾದರೂ ವ್ಲಾಗಲ್ಲಿ ಚಪ್ಪಲಿ ತೋರಿಸಿದಾರ? ನಾವು ತೋರಿಸಿದ್ದಾರೆ ಡಿಫ್ರೆಂಟಾಗಿ. ಏ ಇಲ್ಲ ಚಪ್ಪಲಿ ಹಂಗಲ್ಲೇ ಪಾಪ. ಚಪ್ಪಲಿ ಕಲೆಕ್ಷನ್ಸ್ ಹಾಕ್ತಾರೆ, ಶೂ ಕಲೆಕ್ಷನ್ಸ್ ಹಾಕ್ತಾರೆ, ಎಲ್ಲನೂ ಹಾಕ್ತಾರೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಎಷ್ಟು ಇಂಚ್ ಪಾಪ ಇದು? 8 ಇಂಚ್ ಶೂ ಚೆನ್ನಾಗೈತೆ. ಹೇಳ್ಬಾರ್ದು ಏನು ಏನು 9 ಇಂಚು ಅದು ಸಿಕ್ಕಿಲ್ಲ ಅಂತ ಈ ಕಲರ್ ತಗೊಂಡಿದ್ದೆ. ಕಲರ್ ಚೆನ್ನಾಗೈತೆ. 9 ಇಂಚ್ 9 ಇಂಚ್. 2 ನಿಮಿಷ ಆಗಿಲ್ಲ. ಅದಕ್ಕೇನು ಇವಾಗ ಬರೋಷ್ಟರಲ್ಲಿ ವಿಡಿಯೋ ಮಾಡಬೇಕು. ಏನು ದಿನ ಇದನ್ನೇ ಮಾಡ್ಕೊಂಡಿದ್ದೀನಿ. ನೀನೇ ಹಿಂಗೆ ಅಂತೀನಿ, ಬೇರೆ ಅನ್ಬೇಕಾ ಅನ್ನೋದು ಬಂತಾ? ನೀರು ಬೆರೆಸಿದ ಸರಿ ಹೇಳು. ಅದೇ ನನಗೆ ಹಂಗೆ ಜಾಮೂನ್ ಮಾಡಿದ್ನಲ್ಲ ಹೆಂಗಿತ್ತು ಅಂತೆ? ನಾಟ್ ಗುಡ್. ಯಾಕ? ಟೇಸ್ಟೇ ಇಲ್ಲ, ಬೆಂದಿಲ್ಲ. ಇಷ್ಟಪ್ಪ ಜಾಮೂನ್ ಇಷ್ಟಪ್ಪ. ಹೋದ್ ಸರಿ ಜಾಮೂನ್ ಮಾಡಿದ್ದೆ, ಸೂಪರಾಗಿ ಬಂದಿತ್ತು, ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ಬಿಟ್ಟು. ಆದರೆ ನಿನ್ನೆ ಮಾಡಬೇಕಂತ ಮಾಡಿದೆ, ಅದು ಹೆಂಗಂತ ಗೊತ್ತಿಲ್ಲ, ಸಣ್ಣ ಸಣ್ಣಕ್ಕೆ ಮಾಡಿ ಹಾಕಿದ್ದು. ಅದು ಫ್ರೈ ಮಾಡಿದಾಗ ಚೆನ್ನಾಗಿ ಇತ್ತು. ಆಮೇಲೆ ಸಕ್ಕರೆ ಬೇಕಾದ್ರೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡ್ರಿ. ಅದು ಸ್ವಲ್ಪ ಸೈಜ್ ದಪ್ಪನೇ ಆಗಿತ್ತೇನೋ ಫ್ರೈ ಆಗೋಷ್ಟರಲ್ಲಿ. ಮತ್ತು ಅದನ್ನು ಇದು ನಾನು ಜಾಮೂನ್ ವಿಷಯ ಹೇಳ್ತಾ ಇದ್ದೆ, ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ ವಿಷಯನ. ಸೊ ಅದು ಬಂದುಬಿಟ್ಟು ನೆಕ್ಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ, ಆ ಕ್ಲಿಪ್ ನೋಡಿ. ಸೊ ನೋಡಿರ್ತೀರ ನೀವು ಆ ಕ್ಲಿಪ್ಪನ್ನ. ಸೊ ಅದೇನಾಯಿತು ಅಂತ ಹೇಳಿದ್ರೆ, ಜರಿ ಬಂದುಬಿಟ್ಟು ಕಾಲು ಹಿಂಗೆ ಗಟ್ಟಿಯಾಗಿ ಹಿಡ್ಕೊಬಿಟ್ಟಾಗ ನಾನು ಚೆನ್ನಾಗಿ ಕಿರ್ಚಾಡಿದ್ದೀನಿ. ಅಂದರೆ ಕಾಲೇನೋ ಬಂದು ಏನೋ ಹಿಡ್ಕೊಂಡಂಗಾಯ್ತು. ಅದು ನಾನು ಚೇಳ ಅಂತ ಅಂದ್ಕೊಂಡು ಭಯ ಬಿದ್ದೆ. ಆಮೇಲೆ ಕಿರ್ಚಾಡಿದ್ದೀನಿ. ವೀಡಿಯೋ ಅಂದರೆ ಆನಲ್ಲೇ ಇದೆ, ನಂಗೆ ಫೋನು ನೆನಪಿಲ್ಲ. ಮತ್ತು ನಾನು ಬಸ್ ಅನ್ನೋದು ಕೂಡ ಮರೆತುಬಿಟ್ಟು ಚೆನ್ನಾಗಿ ಏನೋ ಎಗಲಾಡ್ಬಿಟ್ಟಿದ್ದೀನಿ ತಾನೇ ಪಾಪ. ನಮ್ಮ ಅನ್ನೇನಾಗ್ಬಿಟ್ಟಿದ್ಲಿ ಸ್ವಲ್ಪ ಹೊತ್ತಿಗೆ
ಇವರು ಪಾಪ ಹೊಟ್ಟೆಲಿ ಏನಾಗಿದೆ ಅಂತ ಹೇಳಿ ಚಿಂತೆ ಇಲ್ಲ ಅವ್ರಿಗೆ. ಮಗುಗೇನೋ ಆಗ್ಬಿಡ್ತೈತೆ ಇದನ್ನೇ ಹೇಳ್ತಾರೆ ಹೊರತು ನಿನ್ಗೆ ಏನಾಗೈತೆ, ಏನು ಕಚ್ತಾ ಇಲ್ವಾ, ಏನು ಅದ್ರ ಬಗ್ಗೆ ಎಲ್ಲ ಏನು ಕೇಳಿಲ್ಲ. ಮಗು ಅಂತ ಗಟ್ಟಿಗೆ ತಬ್ಬಿಡ್ಕೊಂಡ್ಬಿಟ್ಟು ಎಗರ್ಲಾಡೋಕೆ ಕೂಡ ಬಿಡ್ತಾ ಇಲ್ಲ. ಒಳ್ಳೆ ಕೈದಿನ ಇಟ್ಕೊಳ್ಳಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸುಣ್ಣ ಇಟ್ರು ನಾವು ಅಮ್ಮ, ಅದು ಕಚ್ಚಿಲ್ಲ, ಬಟ್ ಹಿಡ್ಕೊಂಡ್ಬಿಟ್ಟಿದ್ದು ಕಾಲು, ಅದು ಸುತ್ತ ಮುಳ್ಳಿರುತ್ತಲ್ಲ, ಅದಕ್ಕೆ ನನಗೆ ಚುಚ್ಚದಂಗೆ ಫೀಲ್ ಆಗಿಬಿಟ್ಟು ಅದನ್ನ ಕಚ್ಚಿದಾಗ ಕೂಡ ಅದು ಹತ್ರ ಬಂದಾಗ ಕೂಡ ಅಷ್ಟು ಏನು ನೋವಾಗಿಲ್ಲ. ಆ ಜರಿ ಕಾಣಿಸ್ಬಿಡ್ತು, ಏನು ಕಷ್ಟ ಅಂತ ಗೊತ್ತಿಲ್ಲ. ಇವರು ಹುಡುಕಿದ್ರು ಟಾರ್ಚ್ ಹಾಕೊಂಡು ಏನು ಕಚ್ಚಿರ್ಬೋದು ಅಂತಂದ್ಬಿಟ್ಟು. ಆಮೇಲೆ ನೋಡಿದಾಗ ಅದು ಜರಿ ಆಗಿತ್ತು. ಅದು ನೋಡಿದ ಮೇಲೆ ನಂಗೆ ಇನ್ನಾಳು ಬಂದ್ಬಿಡ್ತು, ಇಷ್ಟಪ್ಪ ಜರಿ ನನ್ನ ಕಾಲು ಸುತ್ಕೊಂಡಿತ್ತ ಯಪ್ಪ ಅಂದ್ಬಿಟ್ಟು ಇನ್ನು ಜಾಸ್ತಿ ಅಳು ಬಂದ್ಬಿಡ್ತು. ಹತ್ಕೊಬಿಟ್ಟು ಅದೆಲ್ಲ ಫುಲ್ ಕಣ್ಣೆಲ್ಲ ಡಲ್ ಆಗಿಬಿಟ್ಟಿದ್ದಾರೆ. ನೋಡಿ ಸುಣ್ಣ ಎಲ್ಲ ಹಾಕಿದ್ದಾರೆ ನಾವು ಅಮ್ಮ ಕಾಲ್ಗೆ, ಈ ಥರ ಅಲ್ಲಿ ಕಾಲ್ಗೆ ಸುತ್ಕೊಬಿಟ್ಟಿದ್ದು ಹೆಬ್ಬೆರಳಿಗೆ. ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ಕೊಂಡು ಅಂದ್ಕೊಂಡಿದ್ರೆ. ಜಾಮೂನ್ ಏನಾಯ್ತು ಅಂತ ಹೇಳಿದ್ರೆ ಚಿಕ್ಕದಾಗಿ ಮಾಡಿ ಹಾಕಬೇಕಿತ್ತು, ಬಟ್ ದಪ್ಪಗೆ ಸ್ವಲ್ಪ ದಪ್ಪ ಮಾಡಿದ್ದೆ. ಅದು ನೀರು ಹಾಕಿದ್ಮೇಲೆ ಅಂತೂ ಒಳ್ಳೆ ಇಡ್ಲಿ ಬಂದಂಗೆ ಇಷ್ಟು ದಪ್ಪ ಆಗಿತ್ತು. ಅದ್ರ ಫೋಟೋ ಕೂಡ ಹಾಕ್ತೀನಿ ನೋಡಿ. ಜಾಮೂನ್ ಮಾಡೋಕ್ಕೆ ಹೋಗಿ ಇಡ್ಲಿ ಆಗಿರೋ ಕತೆ ಇದು. ಆಮೇಲೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಇನ್ನೂ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಯಾವ ಥರ ಎಂಡ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದು ತುಂಬ ಕೆಟ್ಟದಾಗ ಅಂತೂ ಎಂಡ್ ಆಗಿದ್ದು ನಿಜ. ಇವತ್ತು ಕಿರ್ಚಾಡ್ಕೊಂಡು ಹತ್ಕೊಂಡು ಬೇಜಾರು ಮಾಡಿಕೊಂಡು ಕುದ್ಬಿಟ್ನೋ ಏನೋ, ಇಲ್ಲ ಅದ್ರ ಮೇಲೆ ನಿಂತ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ಏನಂತ ಕೂಡ ಗೊತ್ತೇ ಆಗಿಲ್ಲ. ಆಮೇಲೆ ಅವ್ರು ಹೋಗಿ ನೋಡೋ ತನಕ ನನಗೆ ಗೊತ್ತೇ ಇಲ್ಲ ಅದು ಅಂತೇಳಿ ಇಷ್ಟು ದಪ್ಪ ಇತ್ತು. ಸೊ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಎಲ್ಲಿದ್ದಂಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ವೀಡಿಯೋನ ಕರೆಯಾರು ವಾಚ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಇನ್ನೇನು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಅದೇ ವ್ಲಾಗ್ ಜೊತೆಗೇ ಇವತ್ತಿನ ಮಾರ್ನಿಂಗ್ ಕೂಡ ಹಂಗೆ ಕಂಟಿನ್ಯೂ ಆಗ್ತೈತೆ. ಅಂದರೆ ಇವತ್ತು ಯಾವ ವಾರನೇ ಮರ್ತೋಗೈತೆ. ಬುಧವಾರ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ 5 ಗಂಟೆಯಿಂದ. ಸೊ ಇದು ಗುರುವಾರ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಅದೇ ಕಂಟಿನ್ಯೂ ಆಗ್ತಾಯಿದೆ. ಸೊ 8:15 ಇವಾಗ ಟೈಮ್. ಇವಾಗ ಜಸ್ಟ್ ವೇಕಪ್ ಆಯಿತು. ವೇಕಪ್ ಆಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಒಂದು ಬಟ್ಟೆ ಇಟ್ಕೊಂಡು ಬಂದಿದ್ದೀನಿ. ಸೊ ಡೈಲಿ ಇದೇ ಥರನೇ ಎದ್ದ ತಕ್ಷಣ ಮುಖ ತೊಳ್ಕೊಂಡ್ಬಂದ್ಬಿಟ್ಟು ಬಾಯಿ ತೊಳ್ಕೊಂಡು ಮುಖ ತೊಳ್ಕೊಂಡ್ಬಂದು ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಆಮೇಲೆ ಎಕ್ಸಸೈಸ್ ಮಾಡ್ತೀನಿ. 5 ನಿಮಿಷ 10 ನಿಮಿಷ ವಾಕ್ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಮಾರ್ನಿಂಗ್ ರೋಟೀನು. ಸೊ ಎಕ್ಸಸೈಸ್ ಮಾಡಿದ್ರೆ ನಾನು ತೋರಿಸಲ್ಲ, ಬಿಕಾಸ್ ನೈಟಿ ವೇರ್ ಮಾಡಿರೋದ್ರಿಂದ ಅದು ಸರಿಯಾಗಲ್ಲ. ಅದಕ್ಕೇ ಇವತ್ತು ಅಮ್ಮ ಹಂಗೆ ಕುಕ್ಕಿಂಗ್ ಮಾಡ್ತಾಯಿದ್ದಾರೆ ಟಿಫನ್ಗೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಮಾರ್ನಿಂಗ್ ರೋಟೀನ ಶೇರ್ ಮಾಡ್ಕೊಳ್ತೀನಿ. ಸೊ ವೀಡಿಯೋ ಫೈನಲ್ ವಾಚ್ ಮಾಡಿ. ಪಲಾವ್ಗೆ ರೆಡಿ ಮಾಡಿಕೊಂಡು ಪಲಾವ್ ಮಾಡ್ತಾವ್ರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಈ ಥರ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂದು 9 ಮಂತ್ ಸ್ಟಾರ್ಟ್ ಆದಾಗಿಂದ. ಇವಾಗ ವಾಕಿಂಗ್ ಮಾಡಿ ಮುಗಿಸಿ ಎಕ್ಸಸೈಸ್ ಎಲ್ಲ ಆದಮೇಲೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಫಸ್ಟು ಒಂದು ಗ್ಲಾಸ್ ನೀರು ಕುಡಿತೀನಿ. ಸೊ ಅದಾದಮೇಲೆ ಹಾಲು ಕುಡಿದ್ಬಿಟ್ಟು ಎಕ್ಸಸೈಸ್ ಮಾಡ್ತೀನಿ. ಇವತ್ತು ಫಸ್ಟ್ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಹಾಲು ಕುಡಿದು ಆಮೇಲೆ ವಾಕಿಂಗ್ ಮಾಡಿದೆ. ಎಕ್ಸಸೈಸ್ ಅಂತ ಹೇಳಿದ್ರೆ ಒಂದು ಡಕ್ ವಾಕ್ ಮಾಡ್ತೀನಿ, ಆಮೇಲೆ ಸ್ಕ್ವಾಟ್ಸ್ ಮಾಡ್ತೀನಿ, ಆಮೇಲೆ ಮಲಾಸನ ಒಂದು 2 ನಿಮಿಷ, ಬಟರ್ಫ್ಲೈ ಎಕ್ಸಸೈಸ್ ಒಂದು 2 ನಿಮಿಷ. ಸೊ ಇಷ್ಟೇ 4 ಎಕ್ಸಸೈಸು ಒಂದು 10 ನಿಮಿಷ ಒಳಗೆ ಮಾಡ್ತೀನಿ. ಸೊ ಇಷ್ಟೇ ಮಾಡೋದು. ಇದು 9 ಮಂತಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಅದಂಗೆ ಕಂಟಿನ್ಯೂ ಆಗ್ತಾಯಿದೆ. ಒಂದೊಂದು ದಿನ ಸ್ಕಿಪ್ ಕೂಡ ಮಾಡ್ತೀನಿ, ಬಟ್ ಏನು ಸ್ಕಿಪ್ ಮಾಡಿದ್ರು ಕೂಡ ವಾಕಿಂಗ್ ಮಾತ್ರ ಸ್ಕಿಪ್ ಮಾಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಶೂಟ್ ಮಾಡಿದ್ನ ಅಂತ ಮಿಸ್ ಮಾಡಿದ್ದೀನಿ ಕೆಲವೊಂದಕ್ಕೆ. ಇವಾಗ ಶೂಟ್ ಮಾಡಿ ಹೇಳ್ತಾಯಿದ್ದೀನಿ. ಸೊ ಪಲಾವ್ ರೆಡಿ ಇದೆ, ಫ್ರೆಶ್ ಆಗಬೇಕು, ಆದಮೇಲೆ ತಿನ್ನಬೇಕು. ಸೊ ಆಮೇಲೆ ಕಂಟಿನ್ಯೂ ಮಾಡೋದ ಏನು ನೋಡೋಣ. ಮಾರ್ನಿಂಗ್ ವ್ಲಾಗ್ ಅಂದರೆ ನನ್ನ ಮಾರ್ನಿಂಗ್ ರೊಟೀನ್ ಇಷ್ಟೇ. ಅಮ್ಮ ಕೆಲ್ಸಕ್ಕೆ ಹೋದರೆ ನಾಷ್ಟು ನಾನೇ ಮಾಡ್ತೀನಿ, ಅವ್ರ ಮನೆಗಿದ್ರೆ ಅವರೇ ಮಾಡ್ಕೊತಾರೆ. ಹಾಲು ಕೂಡ ಅವರೇ ಕಾಯಿಸ್ಕೊಟ್ಟಿದ್ದು ಇವತ್ತು. ಮತ್ತು ಬೇರೆ ಏನು ಮಾಡ್ತೀನಿ ಅಷ್ಟೇ. ನಾಷ್ಟ ಮಾಡಿ ಆದಮೇಲೆ ವಾಕ್ ಮಾಡ್ತೀನಿ ಮತ್ತೆ, ಆಮೇಲೆ ಚೆನ್ನಾಗಿ ನೀರು ಕುಡಿತೀನಿ ಅಷ್ಟೇ. ಮಾರ್ನಿಂಗ್ ನನ್ನ ರೊಟೀನು. ಮನೆ ಕೆಲಸ ಎಲ್ಲ ಏನು ಮಾಡಲ್ಲ, ಅಷ್ಟು ಮಾಡಲ್ಲ. ಯಾವಾಗಾದರೂ ಮನೆ ಗುಡಿಸ್ತೀನಿ ಅಷ್ಟೇ. ನಾನು ಜಾಸ್ತಿ ಏನು ಕೆಲಸ ಮಾಡಲ್ಲ. ಚೆನ್ನಾಗಿ ವಾಕ್ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಫುಲ್ಲು ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಬಟ್ಟೆಲ್ಲ ಇಟ್ಕೊಂಬಂದಿದ್ದೀನಿ. ಬ್ಲ್ಯಾಕ್ ಬಟ್ಟೆ ಇಡ್ತಾ ಇರಲಿಲ್ಲ, ಸ್ವಲ್ಪ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಇಟ್ಟಿರೋದು. ಸೊ ಈಗ ಪಲಾವ್ ರೆಡಿ ಇದೆ, ಹಾಗೆ ಮೊಸರು ಬಜ್ಜಿ
ರೆಡಿ ಇದೆ. ಸೊ ಇವಾಗ ಮೊಸರು ಬಜ್ಜಿನ ಪಲಾವು ಊಟ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಬರ್ತೀನಿ. ಮಧ್ಯಾಹ್ನ ಟೈಮ್ ಆಗ್ತಾ ಮುಖ ಎಲ್ಲ ಡಲ್ ಆಗಿಬಿಟ್ಟಿದೆ. ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದ್ದಲ್ವ. ಸೊ ನಾಷ್ಟ ಎಲ್ಲ ಆದಮೇಲೆ ವಾಕ್ ಮಾಡ್ಕೊಂಡಿದ್ದೆ. ಇವಾಗ ಹತ್ತತ್ರ ಸುಮಾರು 12:45 ಆಯಿತು ಟೈಮು. ಸೊ ಇಷ್ಟೋ ತನಕ ವಾಕ್ ಮಾಡಿಕೊಂಡು ಹೊರಗಡೆ ಮಕ್ಕಳೆಲ್ಲ ಇರ್ತಾರೆ, ಅಷ್ಟು ಆಟ ಆಡಿಕೊಂಡು ನಕ್ಕೊಂಡು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇದಕ್ಕೆ ಮೇಲೆ ಏನಂತ ಹೇಳಿದ್ರೆ ಏನಾದರೂ ಒಂದು ಫ್ರೂಟು, ಇವಾಗ ದಾಳಂಬ್ರೆ ಹಣ್ಣಿದೆ, ಇವಾಗ ಅದನ್ನು ಕಟ್ ಮಾಡ್ಕೊಂಡು ತಿನ್ನಬೇಕು. ಇದರಲ್ಲಿ ಆರೆಂಜ್ ಒಂದು, ದಾಳಂಬ್ರೆ ಒಂದಿದೆ, ಆಪಲ್ ನನ್ನ ತಮ್ಮ ತಿನ್ಕೊಬಿಟ್ಟಿದ್ದಾನೆ. ನಾನು ತಿಂದೆಲ್ಲ ಖಾಲಿ ಮಾಡಿದೆ, ಪಾಪ ಒಂದೇ ಒಂದಿತ್ತು ಅವ್ನು ತಿಂದಿದ್ದಾನೆ. ಸೊ ಇವಾಗ ಒಂದು ದಾಳಂಬ್ರೆ ಹಣ್ಣು ಕಟ್ ಮಾಡ್ಕೊಂಡು ತಿನ್ಬೇಕು ಇವಾಗ. ಅಷ್ಟೇ ನನ್ನ ರೊಟೀನು. ಮತ್ತು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಾನು ಅಂದ್ಕೊಂಡಿದ್ದೀನಿ, ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಪ್ರೆಗ್ನೆನ್ಸಿ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಫುಡ್ ರೊಟೀನ್ ಅಂದರೆ ಕೆಲಸ ಮತ್ತು ಬೇರೆ ಏನಿಲ್ಲ, ಫುಡ್ ರೋಟಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ಜನ ಬೇಬಿ ಶವರ್ ಬ್ಲಾಗ್ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಬರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಯಾರೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.